ನಮಸ್ಕಾರ. ಮತ್ತೆ ಇದೆಲ್ಲ ಏನು? ನೋಡಿ ನೋಡಿ ಹೋಗೋಕ್ಕ ಮಾಡಿಸಿರೋದು. ಒಂದ್ ಬಾರಿ ಮುಟ್ಟಿದ್ರೆ ಏನಾಗ್ತದೆ? ಈಗೇನು ನಾನು ಕೈ ತೊಳೆದುಕೊಂಡು ಮುಟ್ಬೇಕು. ನಾನು ಒಮ್ಮೆ ಮುಟ್ಟಿದ್ರೆ ಈ ಗ್ಲಾಸ್ ಡೋರ್ ಕೊಳೆ ಆಗ್ತದೆಯೇ? ಸರಿ, ಕೈ ತೊಳೆದುಕೊಂಡು ಬರುವೆ ಎಂದು ಮುಖ ಊದಿಸಿಕೊಂಡು ಬಾತ್ರೂಮ್ಗೆ ಹೋದಳು. ನಾನು ಏನೋ ಹೇಳಿದ್ರು ನೀನೇನೋ ತಿಳ್ಕೊಳ್ತೀಯ. ಏನಾದ್ರೂ ಮಾಡ್ಕೊ, ಆದ್ರೆ ಫೈಲ್ಸ್ ಮುಟ್ಬೇಡ. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್, ಈ ಟೈಲ್ಸ್ ಜಾರುತ್ತೆ. ನಿಧಾನವಾಗಿ ಓಡಾಡ್ಬೇಕು. ಅವಸರದಲ್ಲಿ ಹೋಗ್ಬೇಡ. ನೋಡ್ಕೊಂಡು ಓಡಾಡು. ಹಾಗೆ ನನ್ನ ಕೇಳದೆ ಎಲ್ಲೂ ಹೋಗ್ಬೇಡ. ನಾನೊಂದು ಮೀಟಿಂಗ್ ಅಟೆಂಡ್ ಮಾಡ್ಬೇಕು. ಹೋಗಿ ಬರ್ತೀನಿ. ರೆಸ್ಟ್ ಮಾಡು ಎಂದು ಕೋಟ್ ಹಾಕಿಕೊಂಡು ಎದ್ದನು. ಹೆಂಡತಿ ಕೈ ಸುಮ್ಮನೆ ಇರುವುದಿಲ್ಲ ಎಂದು ಅವನಿಗೂ ತಿಳಿದಿದೆ. ಮಿಸ್ಟರ್ ರಾಜು, ನಮ್ ಕಂಪನಿಯ ಕೆಳಗಡೆ ಗಾರ್ಡನ್ ನಲ್ಲಿ ಕೆಂಪು ಗುಲಾಬಿ ಇದೆಯಲ್ಲ, ಅದನ್ನು ವಾಲ್ಸ್ಗೆ ಹಾಕುವಾಗ ನನ್ನ ಹೆಂಡತಿಗೆ ಸ್ವಲ್ಪ ತೆಗೆದುಕೊಂಡು ಬಂದು ಕೊಡಿ. ನಾನು ಮೀಟಿಂಗ್ ರೂಮ್ ನಲ್ಲಿ ಇರ್ತೀನಿ ಎಂದವನು ಹೊರ ಹೋದನು. ಎಕ್ಸ್ಕ್ಯೂಸ್ ಮಿ ಮ್ಯಾಮ್ ಎಂಬ ದನಿಗೆ ಬೆಚ್ಚಿದಳು ಶ್ರೇಣಿಕಾ. ಗೊಂದಲದಲ್ಲಿ ಅವನ ಮುಖ ನೋಡುತ್ತಾ, ನಾನು ಅಭಿಮನ್ಯು ಸರ್ PA ರಾಜು ಅಂತ. ಅವ್ರು ಬರುವುದಕ್ಕಿಂತ ಮುಂಚೆ ಕ್ಯಾಬಿನ್ ಪೂರ್ತಿ ನಾನೇ ಸ್ವಚ್ಛ ಮಾಡಿ ಜೋಡಿಸುವುದು. ಅದು ವಾಸ್ಗೆ ಹೂ ಹಾಕ್ಬೇಕಾಗಿತ್ತು ಅಂತ ಅಭಿಮನ್ಯು ಸರ್ ಹೇಳಿದ್ರು ಎಂದನು. ಯಜಮಾನನ ಹೆಂಡತಿ ಕೂಡ ಯಜಮಾನಿಯೇ ಅವನಿಗೆ. ಸರಿ ಎಂದವಳು ಕೈ ಕಟ್ಟಿಕೊಂಡು ಗಾಜಿನ ಡೋರ್ನಿಂದ ಹೊರಗಡೆಯ ಪರಿಸರ ನೋಡುವುದರಲ್ಲಿ ಮಗ್ನ. ಇದು ನಿಮಗೆ ಮ್ಯಾಮ್. ವೆಲ್ಕಮ್ ಟು ಅವರ್ ಕಂಪನಿ. ನಿಮ್ಗೇನೇ ಫೇವರ್ ಬೇಕು ಅಂದ್ರೂ ನನ್ನ ಕರೀರಿ. ಸರ್, ಇನ್ನು 1 ಗಂಟೆ ಮೀಟಿಂಗ್ನಿಂದ ಬರೋದಿಲ್ಲ ಎಂದನು. ತಂದ ಗುಲಾಬಿಗಳನ್ನು ಅವಳ ಮುಂದೆ ಹಿಡಿದು ನೋಡಲು ಈಗ ತಾನೇ ಓದು ಮುಗಿಸಿ ಬಂದಂತೆ ಕಾಣುತ್ತಿದ್ದ. ಗುಲಾಬಿ ನೋಡಿ ಶ್ರೀಕಂಗಳು ಹರಳಿತು. ರಾಜು ಅವರೇ, ಒಂದೇ ಸಾರಿ ಇಷ್ಟೊಂದು ಹೂಗಳು ಬಿಡುತ್ತಾ, ಅಥವಾ ಬೇರೆ ಎಲ್ಲಾದ್ರೂ ತಂದ್ರಾ? ಇಲ್ಲಿ ಕಡಿಮೆ ಅಂದ್ರೂ 10 ರಿಂದ 20 ಹೂಗಳಿದೆ ಎಂದಲು. ಅವುಗಳನ್ನು ತೆಗೆದುಕೊಂಡು ಸವರಿ. ಹೌದು ಮೇಡಮ್, ತುಂಬಾ ಗಿಡಗಳು ಇದೆ, ದಿನ ಬಿಡುತ್ತವೆ. ಆದ್ರೆ ಈಗಿನ ಕಾಲದಲ್ಲಿ ಯಾರು ಹೂ ಮುಡಿಯುವುದಿಲ್ಲ ಅಲ್ವಾ? ಹಾಗಾಗಿ ಇಲ್ಲಿನ ಲೇಡಿ ಸ್ಟಾಫ್ ಯಾರು ಅದನ್ನು ಕೊಯ್ಯೋದಿಲ್ಲ. ಇಲ್ಲಿರುವ ವಾಸ್ಗಳಿಗೆ ಹಾಕ್ತೀನಿ ಅಷ್ಟೇ. ನೀವೇ ಮೊದಲ ಬಾರಿ ಹೂವನ್ನು ತಗೋತಿರೋದು. ಈ ಹೂ ಅದೃಷ್ಟ ಮಾಡಿದೆ ಎಂದನು ಅದೇ ಮುಗುಳ್ನಗೆಯೊಂದಿಗೆ. ಥ್ಯಾಂಕ್ಸ್. ಅಭಿಯವರು ಯಾವಾಗ ಬರ್ತಾರೆ? ನಾನು ಹೋಗಿ ನೋಡ್ಬಹುದಾ ಎಂದಳು ಅದೇ ನಗುವಿನೊಂದಿಗೆ. ರಾಜು ಮೊದಲ ಪರಿಚಯದಲ್ಲೇ ತುಂಬಾ ಇಡಿಸಿಬಿಟ್ಟನು. ಅವರು ಈಗಲೇ ಬರೋದಿಲ್ಲ ಮೇಡಮ್. ಅಲ್ಲಿ ಸರ್ ಬಿಟ್ರೆ ನನಗೂ ಕೂಡ ಹೋಗಲು ಅನುಮತಿ ಇಲ್ಲ. ದೊಡ್ಡ ದೊಡ್ಡ ಪ್ರಾಜೆಕ್ಟ್ ಮಾತುಕತೆ ನಡೆಯುತ್ತಿರುತ್ತದೆ. ಹೊರಗಡೆ ಯಾರಿಗೂ ವಿಷಯ ತಿಳಿಯಬಾರದು ಎಂದು ಗೌಪ್ಯತೆ ಮಾಡ್ತಾರೆ. ಅವರು ಬರುವವರೆಗೆ ನಿಮ್ಗೆ ಆಫೀಸ್ ತೋರಿಸ್ಲಾ ಎಂದನು ರಾಜು. ಅಭಿ ವ್ಯವಹಾರದ ಬಗ್ಗೆ ತುಂಬಾ ಕಟ್ಟುನಿಟ್ಟು ಎಂದು. ಬೇಡ ರಾಜು, ನಂಗೆ ಜಾಸ್ತಿ ಓಡಾಡಲಾಗೋದಿಲ್ಲ. ಆಮೇಲೆ ಎಲ್ಲಾದ್ರೂ ಜಾರಿ ಬಿದ್ರೆ ಕಷ್ಟ. ನಿನ್ ಕೆಲ್ಸ ನೀನು ಮಾಡು, ನಾನು ಇಲ್ಲೇ ಇರುವೆ ಎಂದವಳು ಒಂದು ಮ್ಯಾಗಝಿನ್ ಹಿಡಿದು ನೋಡುತ್ತಾ ಹಾಗೆ ಮಲಗಿಬಿಟ್ಟಳು. ಮೀಟಿಂಗ್ ಮುಗಿಸಿ ಕ್ಯಾಬಿನ್ ಒಳಗೆ ಬಂದ ಅಭಿಮನ್ಯು ಕಣ್ಣು ಮುದ್ದು ಮುದ್ದಾಗಿ ಸೋಫಾದ ಮೇಲೆ ಮಲಗಿದ್ದ ಮಡದಿಯ ಕಡೆಗೆ ಹರಿಯಿತು. ಮ್ಯಾಗಝಿನ್ ಅದಾಗಲೇ ಕೈಯಿಂದ ಜಾರಿ ನೆಲ ಸೇರಿದೆ. ಪಕ್ಕದಲ್ಲಿ ಹೂವಿನ ಗುಚ್ಛ ಹಾಗೆ ಕುಳಿತಿದೆ. ತನ್ನ ಕೋಟ್ ತೆಗೆದು ಟೈ ಸಡಿಲಗೊಳಿಸಿ ಅವಳ ಮುಂದೆ ಕುಕ್ಕುರು ಕಾಲಿನಲ್ಲಿ ಕುಳಿತು ಅವಳನ್ನೇ ತದೇಕ ಚಿತ್ತದಿಂದ ನೋಡಿದವ ಅವಳ ಮೇಲೆ ಕೆತ್ತಿಕೊಂಡು ಬೆಚ್ಚಿ ಕಣ್ಣು ತೆರೆದವಳು. ನೀವಾ ಎಂದಳು ನಿದ್ದೆ ಕಣ್ಣಿನಲ್ಲಿ. ನಾನೇ. ಬೇರೆ ಯಾರು ನಿನ್ನ ಕ್ಯಾಬಿನ್ನಲ್ಲಿ ಇಷ್ಟು ರಾಜಾರೋಷವಾಗಿ ಮುಟ್ಟುತ್ತಾರೆ ಎಂದನು ಹುಬ್ಬು ಕುಣಿಸಿ. ರಾಜು ಎಂದಳು. ತಾನು ತುಂಟತನದಿಂದ ಅವಳನ್ನೇ ಕಣ್ಣು ಕಿರಿದಾಗಿಸಿ ನೋಡಿ, ಅವನು ಜೆಂಟಲ್ಮ್ಯಾನ್, ಹಾಗೆ ಇಷ್ಟ ಬಂದಂತೆ ವರ್ತಿಸುವವನಲ್ಲ. ಜೊತೆಗೆ ಆಫೀಸ್ನಲ್ಲಿ ಇಷ್ಟೊಂದು ಸುಂದರವಾದ ಹುಡುಗಿಯರು ಇರುವಾಗ ನಿನ್ನಂತ ಆಂಟಿನ ಅವನು ಯಾಕೆ ಮುಟ್ತಾನೆ ಅಲ್ವೇ ಎಂದು ಕಣ್ಣೊಡೆದು ತುಂಟತನದಿಂದ ಅವನ ಹೆಗಲಿಗೆ ಒಂದೇಟು ಹಾಕಿ ಮುಖ ಊದಿಸಿಕೊಂಡು, ನಾನೇನೋ ಆಂಟಿ ಅಲ್ಲ, ರಾಜು ನನಗಿಂತ 1-2 ವರ್ಷ ಚಿಕ್ಕವಷ್ಟೇ. ಆದ್ರೂ ಹಿ ಈಸ್ ಅ ಸೋ ಹ್ಯಾಂಡ್ಸಮ್ ಗೊತ್ತಾ ಎಂದಳು ಗಂಡನ ಕಾಡಿಸುವ ಸಲುವಾಗಿ. ಯಾ ಐನೋ, ಅವನ್ ನೋಡಕ್ಕೆ ಚೆನ್ನಾಗಿದ್ದಾನೆ ಅಂತ, ಬಟ್ ನಾನ್ ಚೆನ್ನಾಗಿದ್ದೀನಲ್ಲ. ನೀನ್ ಆಗ್ಲೇ ಸೇಲ್ ಆಗಿರೋ ಪೀಸ್, ಸೊ ನೋ ಪ್ರಾಬ್ಲಮ್ ಎಂದನು ಭುಜ ಕುಣಿಸಿ. ನೀವು ಕೂಡ ಈಗ ಅಂಕಲ್ ಅಂತ ನೆನಪಿರ್ಲಿ. ಇನ್ ಮುಂದೆ ಈ ತರ ಚೆನ್ನಾಗಿ ರೆಡಿ ಆಗೋದು ಕಡಿಮೆ ಮಾಡಿ. ಇನ್ನೇನು ನಿಮ್ಗೆ ಮಗಳು ಬರ್ತಿದ್ದಾಳೆ, ಆಮೇಲೆ ಇನ್ನೊಂದು ಮದ್ವೆ ಅಂತ ಹೋದ್ರೆ ಕಷ್ಟ ಎಂದಳು. ಹಣೆಯಲ್ಲಿ ಬರೆದದ್ದು ಅಳಿಸುವವರು ಯಾರು? ಈಗ ನಿನ್ನೆ ನೋಡು, ಸನ್ನಿಧಿ ಮದುವೆಯಲ್ಲಿ ನಿನ್ನ ನೋಡಿ ನಾನು ಊಹೆ ಮಾಡಿರ್ಲಿಲ್ಲ ನೀ ನನ್ನ ಹೆಂಡತಿ ಆಗ್ತೀಯ ಅಂತ. ಈಗ ಹಾಗಿಲ್ವಾ? ಮುಂದೆ ಇನ್ನೊಂದು ಮದ್ವೆ ಆದ್ರೂ ನಂಗೆ ಬೇಜಾನ್ ಆಸ್ತಿ ಇದೆಯಲ್ಲ, ತಗೊಂಡು ಹಾಯಾಗಿರು ಎಂದನು ಮಾಮೂಲಿಯಾಗಿ. ನಿಮಗೆ ಆಸ್ತಿ ಮೇಲೆ ಆಸೆ ಇರ್ಬೋದು, ನಂಗಲ್ಲ. ನಾನು ಬದುಕುವುದಕ್ಕೆ ಎಷ್ಟು ಬೇಕೋ ಅಷ್ಟು ಆದಾಯದಲ್ಲಿ ಬೆಳೆದವಳು. ಆಸ್ತಿ ಇರದಿದ್ರೂ ಹೇಗೋ ಜೀವನ ನಡೆಸುವೆ, ಆದ್ರೆ ನೀವು ಇರದಿದ್ದರೆ ನನಗಿರಲು ಆಗುವುದಿಲ್ಲ ಎಂದಳು ಮುಖ ಸಣ್ಣಗೆ ಮಾಡಿಕೊಂಡು.
ಸಾಕು ಸಾಕು ಬಿಡು, ನಿನ್ನ ಓವರ್ ಆಕ್ಟಿಂಗ್ ನೋಡೋಕೆ ಆಗೋಲ್ಲ. ಯಾಕಿಷ್ಟು ಕಷ್ಟಪಟ್ಟು ಅಳೋಕೆ ಪ್ರಯತ್ನ ಮಾಡ್ತಿದ್ಯಾ ಎಂದನು ಕೆಣಕುವಂತೆ. ಸಾಕು ಸುಮ್ನಿರಿ ಎಂದವಳ ಊದಿದ ಮೊಗಕ್ಕೆ ಬಾಗಿ ಮುತ್ತಿಟ್ಟವನ ಅಕ್ಕು ಬಿಟ್ಟನು. ಸಂಜೆಯ ಸಮಯಕ್ಕೆ ವರ್ಮ ಮನೆಯವರು ಒಬ್ಬೊಬ್ಬರಾಗಿ ಬಂದು ಪ್ರಣತಿಯನ್ನು ನೋಡಿಕೊಂಡು ಬರುತ್ತಿದ್ದರು. ಅಭಿಮನ್ಯು ಶ್ರೇಣಿಕ ಕೂಡ ಕಂಪನಿಯಿಂದ ನೇರವಾಗಿ ಆಸ್ಪತ್ರೆಗೆ ಬಂದಿದ್ದರು. ವಿಷಯ ಅದಾಗಲೇ ಕಲ್ಯಾಣಿ ಮನೆಗೆ ಸಮರ್ಥ್ನಿಗೆ ತಲುಪಿತ್ತು. ಕಾಲು ಮುರಿದಿದೆ ಎಂದು ತಿಳಿದ ಕೂಡಲೇ ಗಾಬರಿಯಿಂದಲೇ ಬಂದಿದ್ದ. ಏನೇ ಆದ್ರೂ ಹೆಂಡತಿ ಅಲ್ವೇ. ಡಾಕ್ಟರ್ ಹೇಳಿದ್ದು ಒಂದೇ ಮಾತು, ಕಾಲಿನ ಬದಲು ತಲೆ ಸಿಕ್ಕಿ ಹಾಕಿಕೊಂಡಿದ್ದರೆ ಬದುಕುವ ಅವಕಾಶ ಇರುತ್ತಿರಲಿಲ್ಲ ಎಂದು. ಅದೊಂದು ಮಾತು ಎಲ್ಲರಿಗೂ ಪ್ರಣತಿ ಮೇಲೆ ಕನಿಕರ ಹುಟ್ಟುವಂತೆ ಮಾಡಿತ್ತು. ಇಶಾನ್ ಆಸ್ಪತ್ರೆ ಬಿಲ್ ಕಟ್ಟಿದ್ದ ಎಂದು ಅವನ ಮೇಲೆ ಮೃದು ಭಾವನೆ ಮೂಡಿತ್ತು. ಡ್ಯಾಡ್, ನೀವ್ ಯಾವಾಗ ಬಂದಿದ್ದು ಎಂದು ಸಂಜನ ಜೊತೆ ಆಸ್ಪತ್ರೆಗೆ ಬಂದನು ಇಶಾನ್. ಸಂಜನ ಮುಖ ಆಗಲೇ ಕೆಂಪಾಗಿತ್ತು. ನಾವು ಈಗ ತಾನೇ ಬಂದ್ವಿ ಇಶು, ನೀನ್ ಎಲ್ಲಿಗೆ ಹೋಗಿದ್ದೆ? ಡಾಕ್ಟರ್ ಹತ್ರ ಮಾತಾಡಿದ್ಯಾ ಎಂದರು ಅಶೋಕ್ ಮಗನಿಗೆ. ಅವರಿಗೆ ಊಟ ತರೋಣ ಅಂತ ಮನೆಗೆ ಹೋಗಿ ಬಂದ್ವಿ. ಡಾಕ್ಟರ್ 1 ವಾರ ಇರ್ಲಿ ಅಂತ ಹೇಳಿದ್ದಾರೆ. ಅವರ ಜೊತೆ ಅತ್ತೆ ಇರ್ತಾರೆ ಅನ್ನಿಸ್ತದೆ ಎಂದನು ತನಗೇನು ತಿಳಿದಿಲ್ಲ ಎಂಬಂತೆ. ಸರಿ, ಅದೇನು ಬೇಕು ಅಂತ ನೀನೇ ಎಲ್ಲ ನೋಡಿಕೊ. ವಾರಕ್ಕೆ ಫೀಸ್ ಅದೆಷ್ಟು ಆಗುತ್ತೆ ಕೇಳಿ ಕಟ್ಟು ಬಿಡು. ಅವರ ಕೈಯಲ್ಲಿ ಬಿಡ್ಬೇಡ ಆಯ್ತಾ. ಮೆಡಿಸಿನ್ ತಂದು ಕೊಡು ಎಂದರು ಅಶೋಕ್. ಬೀಗರ ಮನೆ ಪರಿಸ್ಥಿತಿ ಅವರಿಗೂ ತಿಳಿದಿದೆ. ಇಲ್ಲ ಮಾವ, ಇಶಾನ್ ಅವನ ಪಾಡಿಗೆ ಇರ್ಲಿ. ಪ್ರಣತಿ ಬಿಲ್ ನಾನೇ ಪೇ ಮಾಡ್ತೀನಿ. ಈಗ ಅದೆಷ್ಟು ಆಗಿದೆ ಹೇಳು ಇಶು. ನಾನು ಕೊಡ್ತೀನಿ. ನಂಗೆ ವಿಚಾರ ಗೊತ್ತಾಗಿದೆ. ಈಗ ಬರೋದು ತಡ ಆಯ್ತು ಎಂದನು ಸಮರ್ಥ್. ಪರವಾಗಿಲ್ಲ ಸಮರ್ಥ್, ಯಾರು ಕೊಟ್ರೇನು, ಅವ್ರು ಹುಷಾರಾದ್ರೆ ಸಾಕು ಬಿಡು. ಪಾಪ ಪ್ರಣತಿ ಎಂದನು ಇಶಾನ್ ಅಮಾಯಕನಂತೆ. ಅವಳೆಂತ ಪಾಪನಪ್ಪ. ಮಾಡ್ಬಾರ್ದ ಕೆಲಸ ಮಾಡಿದ್ರೆ ನಾವು ಬಿಟ್ರು ದೇವರು ಬಿಡುವನ. ಸರಿಯಾಗಿ ಮಾಡಿದ್ದಾನೆ. ಅವಳು ಮಾಡಿರುವ ದ್ರೋಹಕ್ಕೆ ಪ್ರಾಣ ಹೋಗಿಲ್ಲ ಅಂತ ಖುಷಿ ಪಡ್ಬೇಕು ಅಷ್ಟೇ ಎಂದರು ಶೋಭಾ ನಿಷ್ಠುರವಾಗಿ. ಮಗಳನ್ನು ವಹಿಸಿಕೊಳ್ಳಲಿಲ್ಲ. ಹೋಗಲಿ ಬಿಡಿ ಶೋಭಾ, ನಡೆದು ಹೋಗಿರುವುದು ನೆನೆದು ನೋವು ಪಡ್ಬೇಡಿ ಎಂದರು ನಿರುಪಮ್ಮ ಅವರ ಸಮಾಧಾನ ಮಾಡಿ. ಸಂಜನ ಹೋಗು, ಅವ್ರಿಗೆ ಊಟ ಮಾಡಿಸಿ ಮಾತ್ರೆ ಕೊಡು, ಹಸಿದುಕೊಂಡಿರುವರು ಎಂದನು ಇಶಾನ್ ತುಂಬಾ ಕಾಳಜಿ ಇರುವವನಂತೆ ನಟಿಸುತ್ತ. ಸಂಜು ನಿಲ್ಲು, ಅದೇನದು ಕೈ ಮೇಲೆ ಏನಾಗಿದೆ ಎಂದಳು ಅಂಜನ ಸಂಜನಳ ಕೈ ಹಿಡಿದು. ಸಂಜನ, ಏನಾಯ್ತು ನಿನ್ ಕೈಗೆ? ಬೆಳಿಗ್ಗೆ ತಾನೇ ಚೆನ್ನಾಗೇ ಇದ್ದೆ ಎಂದರು ಶೋಭಾ ಸಂಜನಳ ಬ್ಯಾಂಡೇಜ್ ಮಾಡಿದ ಕೈ ನೋಡಿ. ಅದೇನಿಲ್ಲ ಅತ್ತೆ, ಪ್ರಣತಿಗಾಗಿ ಪ್ರೀತಿಯಿಂದ ಅಡ್ಗೆ ಮಾಡೋಕೆ ಹೋಗಿದ್ಲು ಪಾಪ. ಪ್ರಣತಿ ಬಗ್ಗೆ ಯೋಚನೆ ಮಾಡ್ತಾ ಹೀಗೆ ಕೈ ಸುಟ್ಟುಕೊಂಡಿದ್ದಾಳೆ ಅಲ್ವಾ ಸಂಜು ಎಂದನು ಇಶಾ ಹೆಂಡತಿಯ ಮುಖ ನೋಡಿ. ಹೌದು, ಮೊದಲನೇ ಬಾರಿಗೆ ಅಡಿಗೆ ಮಾಡೋಕೆ ಹೋಗಿ ಸರಿಯಾಗಿ ನೋಡಿಕೊಳ್ಳಲಾಗಲಿಲ್ಲ, ಅದಕ್ಕೆ ಹೀಗಾಯ್ತು. ಇನ್ನೇನಿಲ್ಲ ಎಂದಳು ಸಂಜನ ಭಾರದ ನಗುವನ್ನು ಮುಖದಲ್ಲಿ ತಂದುಕೊಂಡು. ಹೌದಾ, ಹುಷಾರಾಗಿ ಇರ್ಬೇಕು ತಾನೆ. ಮೊದಲೇ ಅವಳ ಸ್ಥಿತಿ ನೋಡೋಕೆ ಆಗದೆ ಸಂಕಟ ಪಡ್ತಿದ್ದೀನಿ. ಅದ್ರಲ್ಲಿ ನೀನೊಂದು ಅವಂತರ ಮಾಡಿಕೊಂಡು ಬಂದಿದ್ಯಾ. ಏನ್ ಮಕ್ಕಳೋ ಕಾಣೆ. ಕೊಡು, ನಾನೇ ಊಟ ಮಾಡಿಸ್ತೀನಿ ಎಂದು ಗೊಣಗಿಕೊಂಡು ಪ್ರಣತಿ ಬಳಿಗೆ ಹೋದರು ಶೋಭಾ. ಸಂಜನಾ, ಹೋಗು, ನೀನ್ ಸ್ವಲ್ಪ ಹೊತ್ತು ರೆಸ್ಟ್ ಮಾಡು, ಕೈ ನೋವಿರುತ್ತದೆ. ಅಂಜನಾ ಅವಳ ಕರೆದುಕೊಂಡು ಹೋಗು ಎಂದ ಅರ್ಪಿತಾ ಮಾತಿಗೆ ಸಂಜನಾ ಇಶಾನ್ ಕಡೆ ಒಮ್ಮೆ ನೋಡಿ ಕಣ್ಣು ತುಂಬಿಕೊಂಡಳು. ಇಶಾನ್ ಮುಖದಲ್ಲಿ ಮಾತ್ರ ಸೊಟ್ಟ ನಗು. ಅದನ್ನು ಶ್ರೀ ಗಮನಿಸಿದ್ದಳು. ಎಲ್ಲರೂ ಇಲ್ಲಿ ಇರುವುದು ಬೇಡ, ಬೆಳಿಗ್ಗೆ ಬರೋಣ ನಡೀರಿ. ರಾತ್ರಿ ಆಗಿದೆ, ಮನೆಗೆ ಹೋಗೋಣ. ಇಲ್ಲಿ ಶೋಭಾ ಸಂಜನಾ ಇರುವರು ಎಂದು ಎಲ್ಲರ ಹೊರಡಿಸಿದರು ಅರ್ಪಿತಾ. ಪ್ರಣತಿ ಕಡೆಗೊಮ್ಮೆ ನೋಡಿ ಎಲ್ಲರೂ ಹೊರಟರೆ ಸಮರ್ಥ್ ಕೂಡ ಹೆಂಡತಿ ಮುಖ ನೋಡಿ ಹೊರಟು ಹೋದನು. ಹಾಲ್ನಲ್ಲಿ ವಿಶ್ರಾಂತಿ ಪಡೆಯಲು ಕುಳಿತಿದ್ದರು. ಶ್ರೇಣಿಕ್ ಅಭಿಮನ್ಯು ಉಳಿದವರು ಮಲಗಲು ಹೋಗಿದ್ದರು. ಇಶಾನ್ ಬಾ, ಸ್ವಲ್ಪ ಹೊತ್ತು ಹೊರಗಡೆ ವಾಕ್ ಮಾಡಿಕೊಂಡು ಬರೋಣ ಎಂದಳು ಶ್ರೇಣಿಕಾ ಮೊಬೈಲ್ ನೋಡುತ್ತಿದ್ದ ಇಶಾನ್ ಬಳಿ ನಿಂತು. ಈ ಚಳಿಯಲ್ಲಿ ಹೊರಗಡೆ ಹೋದ್ರೆ ಕಾಲು ಮುರಿದು ಕೂರಿಸ್ತೀನಿ, ತೆಪ್ಪಗೆ ಮಲಗು ಬಾ ಎಂದನು ಅಭಿ ಕುಳಿತಲ್ಲಿಂದ ಮಡದಿಗೆ ಕೂಗು ಹಾಕಿ. ಇವನಬ್ಬ ಮಾಡೋದ್ ಮಾಡಿ ಈಗ ಅದಕ್ಕೂ ಕಂಡೀಷನ್ ಹಾಕ್ತಾನೆ ಎಂದು ಗೊಣಗಿದಳು ಶ್ರೇಣಿಕಾ. ಏನೇ ಅದು ಎಂದನು ಅಭಿ ಕೆಂಗಣ್ಣು ಬೀರಿ. ಏನಿಲ್ಲ ಬ್ರೋ, ಸುಮ್ನೆ ಇದ್ದ ಹುಡುಗಿನ ಪ್ರೆಗ್ನೆಂಟ್ ಮಾಡಿ ಈಗ ಅದೇ ವಿಷಯ ಇಟ್ಟುಕೊಂಡು ಕಂಡೀಷನ್ ಹಾಕ್ತಾನೆ ಅಂತ ಹೇಳ್ತಿದ್ದಾಳೆ ಶ್ರೀ ಅಲ್ವಾ ಎಂದನು ಇಶಾನ್ ಹುಬ್ಬು ಕುಣಿಸಿ. ನಾನೇನು ಹಾಗೆ ಹೇಳಿಲ್ಲ, ನಾನು ಇಶಾನ್ ಜೊತೆ ವಾಕ್ ಮಾಡ್ತೀನಿ ಅಂದೆ ಅಷ್ಟೇ. ಬೇಕಿದ್ರೆ ಇಶಾನ್ ರೂಮ್ ಬಾಲ್ಕನಿಯಲ್ಲಿ ವಾಕ್ ಮಾಡ್ತೀನಿ, ಸ್ವೆಟರ್ ಟೋಪಿ ಹಾಕೊಂಡು ಹೋಗ್ತೀನಿ ಎಂದಳು ಗಂಡನ ಮುಂದೆ ಅಮಾಯಕಳಂತೆ ನಟಿಸುತ್ತ. ಅಭಿ ಏನೋ ಹೇಳುವ ಮುಂಚೆ ಇಶಾನ್ ತಾನೇ ಎದ್ದು ನಿಂತು, ಬ್ರೋ, ನಾನು ಅವಳನ್ನು ಹುಷಾರಾಗಿ ಕರ್ಕೊಂಡೋಗಿ ಕರ್ಕೊಂಡ್ ಬರ್ತೀನಿ, ನೀನೇನು ಟೆನ್ಷನ್ ತಗೋಬೇಡ, ಬಾ ಶ್ರೀ
ಎಂದು ಶ್ರೇಣಿಕಳ ಜೊತೆ ತನ್ನ ಮೇಲಿನ ರೂಮಿಗೆ ನಡೆದನು. ಹೇಳು ಶ್ರೀ, ಏನ್ ಮಾತಾಡ್ಬೇಕಂತ ಆಗ್ಲಿಂದ ಪ್ರಯತ್ನ ಮಾಡ್ತಿದ್ಯಾ ಎಂದನು ಇಶಾನ್ ಜೇಬಿನಲ್ಲಿ ಕೈ ತೋರಿಸಿಕೊಂಡು. ಅಲ್ಲಿ ಕುಳಿತುಕೊಂಡು ಮಾತಾಡೋಣ ಎಂದವಳ ಮಾತಿಗೆ ಅಲ್ಲೇ ಇದ್ದ ತೂಗುಯ್ಯಾಲೆ ಮೇಲೆ ಕೂತರು ಇಬ್ಬರು. ನಿನ್ನ ಸಂಜನ ಮಧ್ಯೆ ಎಲ್ಲ ಸರಿಯಾಗಿ ಇದೆಯಾ ಇಶಾನ್ ಎಂದವಳ ಬೆರಗಿನಿಂದ ನೋಡಿದನು. ಹೀಗೇಕೆ ಈ ಪ್ರಶ್ನೆ? ಇವಳೇನು ನನ್ನ ಸಂಸಾರದ ವಿಷಯದಲ್ಲಿ ಮೂಗು ತೋರಿಸ್ತಾ ಇದ್ದಾಳೆ ಅಂತ ಅನ್ಕೋಬೇಡ. ನಾನ್ ಸಂಜನ ಗೆಳತಿಯಾಗಿ ಕೇಳ್ತಿದ್ದೀನಿ ಅನ್ಕೋ, ಅಥವಾ ಅಣ್ಣನ ಹೆಂಡತಿಯಾಗಿ ಅಧಿಕಾರದಿಂದ ಕೇಳ್ತಿದ್ದೀನಿ ಅಂತಲಾದ್ರೂ ತಿಳ್ಕೊ. ತೊಂದ್ರೆ ಇಲ್ಲ, ಆದ್ರೆ ನಂಗೆ ಸರಿಯಾದ ಉತ್ತರ ಬೇಕು. ನೀನು ಸುಳ್ಳು ಹೇಳುವುದಿಲ್ಲ ಅಂದುಕೊಂಡಿದ್ದೇನೆ ಎಂದಳು ಗಂಭೀರವಾಗಿ. ನಿನ್ನ ಹತ್ರ ಸುಳ್ಳು ಹೇಳುವ ಅವಶ್ಯಕತೆ ನನಗಿಲ್ಲ ಶ್ರೀ. ನಿಜ ಹೇಳ್ಬೇಕು ಅಂದ್ರೆ ನಾನು ಕೂಡ ನನ್ನ ಮನಸ್ಸಲ್ಲಿ ನಡೆಯುತ್ತಿರುವ ಮಂಥನವನ್ನು ಯಾರ ಬಳಿ ಆದ್ರೂ ಹಂಚಿಕೊಳ್ಬೇಕೆಂದು ಕಾಯ್ತಿದ್ದೆ ಎಂದವನ ತಗ್ಗಿದ ಸ್ವರದಲ್ಲಿ ಅವನೆಷ್ಟು ಕುಗ್ಗಿರುವನು ಎಂದು ತಿಳಿಯುತ್ತದೆ. ಏನು ಹಾಗಂದ್ರೆ, ನಿನ್ನ ಸಂಜನಳ ನಡುವೆ ಜಗಳ ನಡೆದಿದೆಯಾ? ಸಂಜನ ಕೈಗೆ ಗಾಯ ಆಗಲು ನೀನೇ ಕಾರಣನಾ ಎಂದಳು ತೀಕ್ಷ್ಣವಾಗಿ ನೋಡಿ. ಅದು ಮುಂದಿನ ಕತೆ ಆಯ್ತು ಶ್ರೀ. ಅದಕ್ಕಿಂತ ಮುಂಚೆ ತುಂಬಾ ವಿಚಾರ ನಡೆದಿದೆ. ಕೆಲವು ನನಗೆ ತಿಳಿದು ನಡೆದಿದ್ದರೆ, ಇನ್ನು ಕೆಲವು ನನಗೆ ತಿಳಿಯದೆ ನಡೆದಿರೋದು ಎಂದನು ಎತ್ತಲೋ ದೃಷ್ಟಿ ನೆಟ್ಟು. ಅಂದ್ರೆ ಎಂದಳು. ಸಂಜನಳನ್ನು ನಾನು ಪ್ರೀತಿಸಿ ಮದ್ವೆ ಆದೆ ನಿಜ, ಆದ್ರೆ ಎಂದು ಖುಷಿಯಿಂದ ಸಂಸಾರ ಮಾಡ್ಲಿಲ್ಲ ಎನ್ನುವುದಕ್ಕಿಂತ ಮಾಡಲಾಗ್ಲಿಲ್ಲ ಎಂದು ಹೇಳ್ಬೋದು ನೋಡು ಎಂದವನ ಮಾತಿನಲ್ಲಿ ವಿಷಾದದ ಛಾಯೆ. ಯಾಕೆ, ಏನಾಯ್ತು? ನೀವಿಬ್ಬರು ಇಷ್ಟಪಟ್ಟೆ ಮದ್ವೆ ಆಗಿದ್ದು ತಾನೆ, ಮತ್ತೇನು ಸಮಸ್ಯೆ? ಸಂಜನ ಪ್ರಣತಿ ತಂಗಿ ಅಂತಾನ, ಅಥವಾ ನಿನ್ನ ಬಿಟ್ಟು ಅಭಿಯನ್ನು ಮದುವೆ ಆಗಲು ಒಪ್ಪಿದಳೆಂದೆ ಎಂದಳು ಶ್ರೇಣಿಕಾ. ಅದೇ ಕಾರಣಕ್ಕೆ ಇಬ್ಬರ ನಡುವೆ ಮನಸ್ತಾಪ ಬಂದಿರುವುದು ಎಂದುಕೊಂಡು. ಎರಡೂ ಅಲ್ಲ, ಅವಳಲ್ಲಿರುವ ಕೆಟ್ಟತನದಿಂದ, ಹೊಲಸು ಯೋಚನೆಯಿಂದ, ಅವಳ ಅಕ್ಕನ ವಿಷದಿಂದ ನಮ್ಮ ಸಂಸಾರ ಹಾಳಾಗಿತ್ತು. ಅವಳನ್ನು ಪ್ರೀತಿಸಿ ತುಂಬಾ ತಪ್ಪು ಮಾಡಿಬಿಟ್ಟೆ ಅನಿಸ್ತಿದೆ ಎಂದನು ಎರಡು ಕೈಗಳಿಂದ ಮುಖ ಮುಚ್ಚಿಕೊಂಡು. ಅವಳ ಹೆಗಲ ಮೇಲೆ ಕೈ ಇಟ್ಟು, ಏನಾಯ್ತು ಈಶಾನ್? ಏನೋ ಹೇಳಕ್ಕೆ ಬಂದು ಆಗದೆ ಸಂಕಟ ಪಡ್ತಿದ್ಯಾ? ನನ್ನನ್ನ ನಿನ್ನ ಸಹೋದರಿ ಅಂತ ಅಂದುಕೊಂಡು ಹೇಳು, ಏನಾಯ್ತು ಎಂದಳು ಅವನ ಸಮಾಧಾನಿಸುತ್ತ. ಮೋಸ ಮಾಡಿದಳು ಶ್ರೀ. ತುಂಬಾ ಪ್ರೀತಿ ಮಾಡಿದ್ದ ಹುಡುಗಿ ಅಂತ ಮದ್ವೆ ಆದ್ರೆ ನಂಗೆ ಮೋಸ ಮಾಡಿದ್ಲು. 100 ಜನಕ್ಕೆ ನ್ಯಾಯ ಕೊಡಿಸುವ ನಂಗೆ ನನ್ನ ಸಂಸಾರವನ್ನು ಸರಿಯಾದ ರೀತಿಯಲ್ಲಿ ತೆಗೆದುಕೊಂಡು ಹೋಗಲು ಆಗಲಿಲ್ಲ. ನಾನು ಸೋತು ಹೋದೆ ಅನಿಸ್ತಿದೆ ಎಂದವನ ಕಣ್ಣಲ್ಲಿ ತೆಲುವು ನೀರಿನ ಪೊರೆ. ಇಶಾನ್, ಯಾಕೆ ಏನೇನೋ ಮಾತಾಡ್ತಿದ್ಯಾ? ಏನಾಯ್ತು ಅಂತ ಮೊದಲು ಹೇಳು. ಎಲ್ಲ ಸಮಸ್ಯೆಗೊಂದು ಪರಿಹಾರ ಅಂತ ಇರುತ್ತೆ. ನಾನು ಅಭಿ ಕೂಡ ಮನಸ್ತಾಪ ಮಾಡಿಕೊಂಡು ನೋವುಪಟ್ಟು ಈಗ ಸರಿ ಹೋಗ್ಲಿಲ್ವೇ? ಎಲ್ಲದಕ್ಕೂ ಒಂದು ಪರಿಹಾರ ಇದ್ದೇ ಇರುತ್ತದೆ ಎಂದಳು. ಯಾವ ಪರಿಹಾರ ಶ್ರೀ? ನನ್ನ ಹೆಂಡತಿ ನನಗೆ ಮಾತ್ರೆ ಹಾಕಿ ತನ್ನ ಕೆಲಸ ಸಾಧಿಸಿಕೊಳ್ಳುವಳು, ದೈಹಿಕವಾಗಿ ನನ್ನ ಪಡೆದುಕೊಂಡಳು ಎಂದರೆ ನೀನು ಒಪ್ಪುವೆಯಾ? ಏನು ಮಾತ್ರೆನಾ ಎಂದಳು ಬೆಚ್ಚಿ ಎದ್ದು ನಿಂತು ನಂಬಲಾಗದೆ. ನೀನು ಕೇಳುವುದಕ್ಕೆ ಇಷ್ಟು ಆಶ್ಚರ್ಯಪಟ್ರೆ ನಾನು ಅನುಭವಿಸಿದವ ಹೇಗೆ ಯೋಚಿಸಬೇಕು ಹೇಳು ಎಂದವನು ಮದುವೆಯಾದಾಗಿನಿಂದ ನಡೆದ ಪ್ರತಿಯೊಂದು ಘಟನೆಯನ್ನು ಸವಿಸ್ತಾರವಾಗಿ ಹೇಳಿದರು. ಶ್ರೀ ಹಲುಗಾಡದೆ ಕಲ್ಲಿನಂತೆ ನಿಂತಿರುವಳು. ಶ್ರೀ ಎಂದ ದನಿಗೆ ಅವನೆಡೆಗೆ ಕರುಣಾಭಾವದಿಂದ ನೋಡಿದವಳ ಕಣ್ಣು ಕೊಳವಾಗಿದೆ. ಒಬ್ಬ ಮನುಷ್ಯನ ಅಸಹಾಯಕ ಸ್ಥಿತಿ ನೋಡಿ ಮರುಕ ಮೂಡುತ್ತಿದೆ. ಬಾ ಕೂರು, ಜಾಸ್ತಿ ಯೋಚನೆ ತಗೋಬೇಡ. ಇದೆಲ್ಲ ನನ್ನ ಸಮಸ್ಯೆ, ಇದರಿಂದ ನಿನ್ನ ಆರೋಗ್ಯಕ್ಕೆ ತೊಂದರೆ ಆಗ್ಬಾರ್ದು. ನೀನೀಗ ಬಸುರಿ, ಆಮೇಲೆ ಅಣ್ಣ ನನ್ನ ಗ್ರಾಚಾರ ಬಿಡಿಸ್ತಾನೆ ಅಷ್ಟೇ. ಟೇಕ್ ಇಟ್ ಈಸಿ ಎಂದನು. ಅವಳ ಕೈ ಹಿಡಿದು ರೂಮಿನೊಳಗೆ ಕರೆತಂದು ಬೆಡ್ ಮೇಲೆ ಕೂರಿಸಿ, ಟೇಕ್ ಇಟ್ ಈಸಿ ಅನ್ನುವಷ್ಟು ಸುಲಭವಾಗಿ ನೀನು ಹೇಳಿದ ವಿಷಯ ಅರಗಿಸಿಕೊಳ್ಳಲು ಸಾಧ್ಯವಿಲ್ಲ ಇಶಾನ್. ಅವಳಲ್ಲಿ ಇಷ್ಟೊಂದು ಮತ್ಸರ ಕೊಳಕು ತುಂಬಿರ್ಬೋದೆಂದು ನಾನು ಅಂದಾಜಿಸಿರಲಿಲ್ಲ. ಅವಳನ್ನು ನನ್ನ ಗೆಳತಿ ಎಂದು ಹೇಳಲು ನನ್ನಿಂದ ಸಾಧ್ಯವಾಗುತ್ತಿಲ್ಲ ಛೆ ಎಂದಳು ಮುಖ ಹಿಂಡಿ. ಹೆಣ್ಣಾಗಿ ಅವಳಿಗೆ ಅಸಹ್ಯ ಎನಿಸಿತು. ನಾನವಳಿಗೆ ಕೊಡ್ಬೇಕಾದ ಶಿಕ್ಷೆ ಕೊಟ್ಟಿರುವೆ. ಇನ್ನೇನು ಸಮತ್ನಂತೆ ಡಿವೋರ್ಸ್ ಕೊಡ್ಬೇಕಷ್ಟೇ ಉಳಿದಿರೋದು. ಆತರ ಮಾಡಲು ಹೋದ್ರೆ ನಾನೆಲ್ಲರೆದುರು ನಿಜವಾದ ಕಾರಣವನ್ನು ನೀಡ್ಬೇಕು. ಅದು ನನ್ನಿಂದ ಆಗುವುದಿಲ್ಲ. ಅದೇಗೆ ಗಂಡಸ್ಸಾಗಿ, ಅದು ಒಬ್ಬ ಲಾಯರ್ ಆಗಿ ನನ್ನ ಶೀಲವನ್ನು ಹೆಂಡತಿ ದೋಷಿದಳು ಎಂದು ಹೇಳುವುದು ನೆನಪಿಸಿಕೊಂಡರೆ ಹಿಂಸೆ ಎನಿಸ್ತಿದೆ ಎಂದವನ ನೋವಿಗೆ ಶ್ರೀ ಮನಸ್ಸು ನೊಂದಿತು. ನಿನ್ನ ನೋವು ನಂಗೆ ಅರ್ಥವಾಗ್ತಿದೆ ಇಶಾನ್. ಜೀವನೆಂದ್ರೆ ಹಾಗೆ, ನೋಡಿದ್ರೆ ಸುಂದರ ಎನಿಸ್ತಿದೆ,
ಅನುಭವಿಸುವಷ್ಟರಲ್ಲಿ ಸಾಕಾಗಿ ಹೋಗುತ್ತದೆ. ಸಾಂಸಾರಿಕ ಜೀವನದಲ್ಲಿ ಬರುವ ಸಮಸ್ಯೆಗಳನ್ನು ಬಗೆಹರಿಸುವುದರಲ್ಲಿ ಮುಗಿದು ಹೋಗುತ್ತದೆ. ಇನ್ನೆಲ್ಲಿ ಸುಖ ಶಾಂತಿ, ನೆಮ್ಮದಿಯ ಮಾತು? ಸಂಜನ ಮಾಡಿದ ಕೆಲಸಕ್ಕೆ ನೀನೇನು ಶಿಕ್ಷೆ ಕೊಟ್ಟರು ಸರಿಯೇ, ಏನು ನಿರ್ಧಾರ ತೆಗೆದುಕೊಂಡರೂ ಸರಿ, ಅದಕ್ಕೆ ನಾನು ಬೆಂಬಲಿಗಳಾಗಿರುವೆ. ಇದು ನಿನ್ನ ಜೀವನ, ನಿಂಗೆ ಅನಿಸಿದಂತೆ ಮಾಡು, ಆದ್ರೆ ಕೊರಗಬೇಡ ಎಂದಳು. ನಂಗೆ ವರುಣ್ ಬೆಸ್ಟ್ ಫ್ರೆಂಡ್ ಗೊತ್ತಾ, ಆದ್ರೆ ಈ ರಾಕ್ಷಸಿ ಮಾಡಿದ ಕೆಲಸ ಅವನ ಬಳಿ ಹೇಳಲು ನಂಗೆ ಹಿಂಸೆ ಆಗ್ತಿದೆ. ಇದೆಲ್ಲ ನಂಗೆ ಹೊಸ ಅನುಭವ, ಒಂದು ರೀತಿಯ ಹಿಂಜರಿಕೆ, ನಾಚಿಕೆ, ಹಿಂಸೆ, ಏನೇನೋ ಭಾವನೆ ಶ್ರೀ ಎಂದನು. ಅವಳ ಮಡಿಲಿನಲ್ಲಿ ತಲೆ ಇಟ್ಟು ಕಣ್ಣು ಮುಚ್ಚಿಕೊಂಡು, ಮನಸ್ಸನ್ನು ಜಾಸ್ತಿ ಯೋಚನೆಗೆ ತಾಳ್ಬೇಡ, ಆರಾಮವಾಗಿ ಇರಲು ಬಿಡು. ಒಬ್ಬನೇ ಇದ್ದರೆ ಅದೇ ವಿಷಯ ದೊಡ್ಡದಾಗಿ ಕಾಣುತ್ತದೆ. ಆದಷ್ಟು ಅದನ್ನು ಮರೆಯಲು ಪ್ರಯತ್ನಿಸು. ಸಮಸ್ಯೆ ಯಾರಿಗಿಲ್ಲ. ನಾನು ನಿನ್ನನ್ನ ಕೂಡ ಹೀಗೆ ನೋವು ಪಡ್ಲಿಲ್ವೇ? ಈಗ ನೋಡು, ನಮ್ಮಿಬ್ಬರ ಜೊತೆ ಇನ್ನೊಬ್ಬರ ಆಗಮನ ಆಗುತ್ತಿದೆ. ಇದೆಲ್ಲ ನಮ್ಮ ಸಂಸಾರ ಸರಿ ಹೋಗುತ್ತಿರುವ ಸೂಚನೆ ಇರಬಹುದು ತಾನೆ ಎಂದಳು ಅವನ ಕೂದಲಿನಲ್ಲಿ ಬೆರಳಾಡಿಸ್ತಾ. ನೋಡು, ನೀನು ಮೇಲೆ ನೋಡಲು ಹುಡುಗಾಟದ ಹುಡುಗಿಯಂತೆ ಕಂಡರು ನನಗೆಷ್ಟೋ ತಾಳ್ಮೆಯಿಂದ ಜೀವನ ಪಾಠ ಮಾಡುತ್ತಿರುವೆ. ಗೊತ್ತಾ ಶ್ರೀ, ಸಂಜನಾ ಹೊಂದಿನ ಹೀಗೆ ನನ್ನ ಆರೋಗ್ಯದ ಬಗ್ಗೆ ವಿಚಾರಿಸಲಿಲ್ಲ, ಸಮಸ್ಯೆ ಕೇಳಿ ಪರಿಹಾರ ನೀಡಲಿಲ್ಲ, ಒಂದು ಹೆಡ್ ಮಸಾಜ್ ಕೂಡ ಮಾಡಿಲ್ಲ. ಕೇವಲ ಹಣ ಶೋಕಿ ಅಂತ ತಲೆ ಕೆಡಿಸಿಕೊಂಡಳು. ನಾನು ಹೇಳಿದ ಒಂದು ಲೋಟ ಹಾಲನ್ನು ಕೂಡ ಅವಳ ಕೆಟ್ಟತನಕ್ಕೆ ಬಳಸಿಕೊಂಡಳು. ಅವಳಿಂದ ಇನ್ನೇನು ಬಯಸಲಿ ನಾನು? ಹೀಗೇನು ಇದೇ ತರ ಯೋಚನೆ ಮಾಡ್ತಾ ಇರ್ತೀಯಾ ಅಥವಾ ಮಲಗ್ತೀಯಾ? ನಿಂಗೆ ಹೆಡ್ ಮಸಾಜ್ ಚಿಂತೆ ಇದ್ರೆ ಹೇಳು, ನಾಳೆಯಿಂದ ನಾನೇ ಎಷ್ಟೊತ್ತು ಬೇಕು ಮಸಾಜ್ ಮಾಡ್ತೀನಿ ಎಂದಳು ಅವನ. ಬೇಡ ತಾಯಿ, ನಾನೇ ಮಲಗುವೆ ಎಂದು ಸರಿದು ಬೆಡ್ ಮೇಲೆ ಮಲಗಲು ಹೋದವನ ಬಿಡದೆ ಮಡಿಲ್ನಲ್ಲಿ ಮಲಗಿಸಿಕೊಂಡು ಬಾಂಬ್ ಹಚ್ಚಿ ಹನೆ ಮೇಲೆ ಮಸಾಜ್ ಮಾಡುತ್ತಿದ್ದವಳ ಕೈ ಚಳಕಕ್ಕೆ ಆಗಿ ನಿದ್ದೆಗೆ ಜಾರಿದನು ಇಶಾನ್. ಅವನಿಗೆ ಒತ್ತಡವೇ ಜಾಸ್ತಿ ಆಗಿದೆ. ಮುಗಿತ ಮಾತುಕತೆ ಎಂದ ದನಿಗೆ ತನ್ನ ನೋಟ ಸರಿಸಿ ನೋಡಿದಳು. ಅಭಿಮನ್ಯು ಬಂದಿದ್ದನು. ಹೆಂಡತಿ ಗಂಟೆ ಆದರೂ ಬರದಿದ್ದದನ್ನು ನೋಡಿ ಸುಮ್ನೆ ಹರಟೆ ಹೊಡುತ್ತಾ ಇರುತ್ತಾಳೆ ಎಂದು ಕರೆದುಕೊಂಡು ಹೋಗಲು ಬಂದಿದ್ದನು. ಇಶಾನ್ ತಲೆಯನ್ನು ದಿಂಬಿನ ಮೇಲೆ ಇರಿಸಿದವಳು ಎದ್ದು ನಿಂತು, ನೀವ್ ಯಾವಾಗ ಬಂದ್ರಿ ಎಂದಳು ಮೈ ಮುರಿಯುತ್ತ. ನೀನ್ ಅವನ ಹೆಡ್ ಮಸಾಜ್ ಮಾಡುವಾಗಲೇ ಬಂದೆ. ಅದೇನದು ಅತ್ತಿಗೆ ಮೈದುನನ ಮಾತುಗಳು, ಏನೋ ಬೋಧನೆ ಬೇರೆ ಮಾಡ್ತಿದೆ ಅನ್ಸುತ್ತೆ, ಏನ್ ಸಮಾಚಾರ ಎಂದನು ಹೆಂಡತಿಯ ಕಡೆಗೆ ಅನುಮಾನದ ನೋಟ ಬೀರುತ್ತ. ಏನು ಡೌಟಾ ಅಥವಾ ಕುತೂಹಲನಾ ಎಂದಳು ಕೈ ಕಟ್ಟಿಕೊಂಡು ಗಂಭೀರವಾಗಿ. ನಾನೇನೋ ಅಷ್ಟು ಸಣ್ಣ ಮನಸ್ಸಿನವನಲ್ಲ, ಅವನಿಗೆ ಏನು ಹೇಳಿ ತಲೆ ತಿಂತಿದ್ದೆ ಅಂತ ಕೇಳಿದ್ದು. ಯಾಕೋ ನಿನ್ನೆಯಿಂದ ತುಂಬಾ ಸಪ್ಪೆಯಾಗಿ ಇದ್ದಾನೆ. ಏನಾದ್ರೂ ಹೇಳಿದ್ನಾ ನಿನ್ನತ್ರ ಎಂದನು ತಮ್ಮನ ಪಕ್ಕ ಕೂತು ಮಡದಿಯ ಪ್ರಶ್ನೆ ಮಾಡಿ. ಏನೋ ಕೇಸ್ ಸಮಸ್ಯೆ ಅಂತೆ. ನಿನ್ನಷ್ಟು ಒಳ್ಳೆ ಹುಡುಗಿ ನನ್ಗೆ ಸಿಗ್ಲಿಲ್ಲ ಅಭಿ, ಬ್ರೋ ತುಂಬಾ ಲಕ್ಕಿ ಅಂತ ಹೇಳುತ್ತಿದ್ದ ಅಷ್ಟೆ ಎಂದಳು ಶ್ರೀನಿಕಾ ತುಂಟತನದಿಂದ. ಮೈದುನನ ಗುಟ್ಟು ರಟ್ಟು ಮಾಡುವುದಿಲ್ಲ, ಅವನಿಗೆ ಭ್ರಮೆ ಇರ್ಬೇಕು. ನೀನೆಂತ ಖತರ್ನಾಕ್ ಅಂತ ಅವನಿಗೆ ಗೊತ್ತಿಲ್ಲ, ಗೊತ್ತಿದ್ರೆ ಸಂಜನನೇ ಬೆಟರ್ ಅಂತಿದ್ದ ಎಂದವನ ಮಾತಿಗೆ ಇಶಾನ್ ಹೇಳಿದ ಮಾತುಗಳು ನೆನಪಾಗಿ ಸಂಜನ ಮೇಲೆ ಕೋಪ ಮುಡಿತು. ಸರಿ ಬನ್ನಿ, ಅವನಿಗೆ ನಿದ್ದೆ ಆಗ್ಲಿ, ನೀವು ಡಿಸ್ಟರ್ಬ್ ಮಾಡಬೇಡಿ ಎಂದವಳ ಮಾತಿಗೆ ತಮ್ಮನ ಮೊಗ ಸವರಿ ಹೊದಿಕೆ ಹೊದಿಸಿ ಮಡದಿಯ ಕರೆದುಕೊಂಡು ಹೋದನು. ನಾಳೆ ಚೆಕಪ್ಗೆ ಹೋಗ್ಬೇಕು, ನೆನಪಿದೆ ತಾನೆ? ಬೇಗ ಎದ್ದೇಳು, ಆಫೀಸ್ಗೆ ಹೋಗೋದಿದೆ ಎಂದನು ಯಾವುದೋ ಯೋಚನೆಯಲ್ಲಿ ಮುಳುಗಿದ್ದವಳಿಗೆ. ಸರಿ ಎಂದು ಅಬಿಗೆ ಬೆನ್ನಾಕಿ ಮಲಗಿದಳು ಶ್ರೀನಿಕಾ. ಅವಳಿಗೆ ಸಂಜನಾ ಇಶಾನ್ ಬಗ್ಗೆ ಯೋಚನೆ ಆಗಿತ್ತು. ಏನಾಗಿದೆ ನಿಂಗೆ? ಇಶಾನ್ ಕೂಡ ಒಂಥರ ಇದ್ದಾನೆ, ನೀನು ಒಂಥರ ಇದ್ಯಾ, ಏನೋ ಮುಚ್ಚಿಟ್ಟಿದ್ದೀರಾ ಇಬ್ಬರು ಸೇರಿ ಎಂದನು ಅವಳ ಹೆಗಲು ಹಿಡಿದು ತಿರುಗಿಸಿಕೊಂಡು. ಏನಿಲ್ಲ, ನಾನೇನೋ ಕೇಳ್ಬೇಕು, ನೀವಿಲ್ಲ ಅನ್ಬಾರ್ದು ಎಂದಳು ಅವನ ಎದೆಯ ಮೇಲೆ ತಲೆ ಇಟ್ಟು ಮಲಗಿ. ಸರಿ ಹೇಳು ಎಂದನು ಮಡದಿ ಬಾಯಿ ಬಿಟ್ಟು ಕೇಳುವುದೇ ಅಪರೂಪ. ರಾಜು ಬಗ್ಗೆ ನಿಮ್ಗೆ ಏನ್ ಅನಿಸ್ತಿದೆ? ಅಂದ್ರೆ ಹುಡುಗ ಹೇಗೆ, ಒಳ್ಳೆಯವನಾ ಎಂದಳು. ಹಾ ಎಂದನು. ಮನೆ ಕಡೆ ಹೇಗೆ? ಯಾಕೆ ರಾಜು ಬಗ್ಗೆ ಅಷ್ಟೊಂದು ತನಿಖೆ ಮಾಡುತ್ತಿರುವೆ, ಏನ್ ವಿಷಯ ಎಂದನು ನೇರವಾಗಿ. ಏನಿಲ್ಲ, ರಾಜು ನಮ್ಮ ಬಿಂದುವಿಗೆ ಒಳ್ಳೆ ಜೋಡಿ ಆಗೋನು ಅಂತ. ನೋಡೋಕ್ಕೂ ಚೆನ್ನಾಗಿ ಇದ್ದಾನೆ, ಬಿಂದುವಿಗೆ ತಕ್ಕ ಜೋಡಿ. ನೀವೊಮ್ಮೆ ವರುಣ್ ಜೊತೆ ಮಾತಾಡಿ ನೋಡಿ. ಸುಮ್ನೆ ಹೊರಗಡೆ ಹುಡುಗನ ನೋಡುವುದಕ್ಕಿಂತ ಗೊತ್ತಿರುವ ಹುಡುಗ ಬೆಟರ್ ಅಲ್ವಾ? ಅದನ್ನು ಯೋಚನೆ ಮಾಡೋಕೆ ವರುಣ್ ಇದ್ದಾನೆ, ಈ ಮನೆಯಲ್ಲಿ ದೊಡ್ಡವರಿದ್ದಾರೆ, ನಿಂಗೇಕೆ ಇಲ್ಲದ ಹೊಸಬರಿ? ನಿಂದೆಷ್ಟು ಇದೆಯೋ ಅಷ್ಟು ಮಾಡು ಎಂದನು ಗಡುಸಾಗಿ. ನನಗೂ ಬಿಂದು ತಂಗಿ ಆಗ್ತಾಳೆ,
ಅವಳ ಜೀವನದ ಬಗ್ಗೆ ಕಾಳಜಿ ಮಾಡಿದ್ರೆ ತಪ್ಪೆ. ಯಾವಾಗ್ಲೂ ನಿಮ್ಮದೇ ನಡಿಬೇಕಾ? ಯಾಕೆ ರಾಜು ಬಡವ ಅಂತಾನ ನಿಮ್ ಚಿಂತೆ? ನಿಮ್ಮದು ಇಷ್ಟೊಂದು ಆಸ್ತಿ ಇದೆಯಲ್ಲ, ಕೊಡಿ ನೀವೇ. ಒಳ್ಳೆ ಹುಡ್ಗ ಸಿಕ್ಕಾಗ ಮದ್ವೆ ಆಗ್ಬೇಕು, ಈ ರೀತಿ ಮೀನಾ ಮೇಷ ಮಾಡ್ಬಾರ್ದು ಎಂದಳು ಅಭಿ ಮಾತಿಗೆ ಮುಸಿ ಮುಸಿ ಎಂದು ಅಳುತ್ತಲೆ. ಶ್ರೀ ಎಂದ ದನಿಗೆ ತಲೆ ಹೊದಿಕೆಯೊಳಗೆ ಸೇರಿಸಿ ಮುದುರಿ ಮಲಗಿದಳು. ಅವನಿಗೆ ಅವಳು ಅಳುವುದು ಇಷ್ಟ ಆಗೋದಿಲ್ಲ ಎಂದು ತಿಳಿದೇ ಅಳುವಳು. ಕತೆ ಮುಂದುವರಿಯುತ್ತದೆ. ಚಾನಲ್ ಅನ್ನು ಸಬ್ಸ್ಕ್ರೈಬ್ ಯಾಕೆ ಮಾಡ್ತಾ ಇಲ್ಲ?